2015ರಿಂದನೇ ಬರ್ತಾ ಇದ್ವಿ. ಕೊಲೆಸ್ಟ್ರಾಲ್ ಬಾಡಿಲಿ ಜಾಸ್ತಿ ಇತ್ತು, ಮತ್ತೆ ಕಾಲೆಲ್ಲ ಇಳಿತಾ ಇತ್ತು, ಸ್ವಲ್ಪ ವೆರಿಕೋಸ್ ಟೈಪಲ್ಲಿ ಇತ್ತು. ಈಗ ಟೋಟಲ್ ಆಗಿ ನಿಮ್ಮ ದೇಹದಲ್ಲಿ ಒಂದು 100ರಲ್ಲಿ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡಿದ್ದೀರಾ ನೀವು? ನಾವು 75% ವರ್ಕೌಟ್. ಆರೋಗ್ಯವೇ ಭಾಗ್ಯ, ಅತಿ ಮುಖ್ಯ. ಆರೋಗ್ಯ ಇದ್ರೆ ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲ ಆರೋಗ್ಯನಿಲ್ಲದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ಆರೋಗ್ಯ ಬೇಕಾದ್ರೆ ನಮ್ಮ ಸೆರೆಕಾರಿಗೆ ಹೋಗ್ಬೇಕು. ಸೆರೆಕಾರಿಸಮ್ ಅದಕ್ಕೆ. ಮಳೆಯಲ್ಲಿ ಯಾವ ರೀತಿ ಥೆರಪಿಯನ್ನ ತಗೊಳ್ತಾ ಇದ್ದಾರೆ, ಈ ರೀತಿಯಾಗಿ ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಬಂದಿದ್ದಾರೆ ನಮ್ಮ ಥೆರಪಿಯಿಂದ ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರೋಣ. ನಾವು ದಯಾನಂದ್ ಬ್ರದರ್ ಅವರ ಮನೆಗೆ ವಿಸಿಟ್ ಮಾಡ್ತಾ ಇದ್ದೇವೆ. ಇವರು ಸುಮಾರು ವರ್ಷಗಳಿಂದ ನಮ್ಮ ಉಡುಪಿ ಸೆಂಟರ್ಗೆ ಬರ್ತಾ ಇದ್ರು, ಥೆರಪಿಯನ್ನು ಕೂಡ ತಗೊಳ್ತಾ ಇದ್ರು. ಇದು ದಿವಸ ಫುಡ್ ರಿಫ್ಲೆಕ್ಸಾಲಜಿ, ಹಾಗೆ ಸ್ಟೀಮ್ ಥೆರಪಿ, ಹಾಗೆ GI ಸಾಕು ವಾಟರ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇವರ ಬೆನಿಫಿಟ್ ಅನ್ನ ಕೇಳ್ತಾ ಬರೋಣ. ಬ್ರದರ್ ನಮಸ್ತೆ. ಸೆರಾಕೇರ್ಗೆ ಎಷ್ಟು ಟೈಮಿಂದ ಬರ್ತಾ ಇದ್ದೀರಿ ನೀವು? ನಾವು ಸುಮಾರು 2015ರಿಂದನೇ ಬರ್ತಾ ಇದ್ವಿ. ತಾಯಿನೆಲ್ಲ ಕರ್ಕೊಂಡು, ತಾಯಿ ತಂಗಿನೆಲ್ಲ ಕರ್ಕೊಂಡು ಬರ್ತಾ ಇದ್ವಿ, ಫ್ಯಾಮಿಲಿ ಕರ್ಕೊಂಡು ಬರ್ತಾ ಇದ್ವಿ. ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಶಾಂತರಾಮ್ ಅಂತ ಹೇಳಿ ಹಿರಿಯಕದವರು ಇಂಟ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ಸ್ವಲ್ಪ ಪ್ಯಾರಲಿಸ್ ಅಟ್ಯಾಕ್ ಆಗಿತ್ತು, ಅದು ಸ್ವಲ್ಪ ಅವರಿಗೆ ಇಂಪ್ರೂವ್ಮೆಂಟ್ ಇತ್ತು ಅದರಲ್ಲಿ. ಆಮೇಲೆ ಹೇಳಿದ್ರು ಹೀಗೆ ನಮ್ಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಬಾಡಿಲಿ ಜಾಸ್ತಿ ಇತ್ತು, ಮತ್ತು ಕಾಲೆಲ್ಲ ಇಳಿತಾ ಇತ್ತು, ಸ್ವಲ್ಪ ವೆರಿಕೋಸ್ ಟೈಪಲ್ಲಿ ಇತ್ತು. ಅದಕ್ಕೋಸ್ಕರ ಒಂದು ಹೋದಾಗ ಒಳ್ಳೆ ನಂಗೆ ಇಂಪ್ರೂವ್ಮೆಂಟ್ ಆಯಿತು, ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್. ಯಾವ ಪ್ರಾಬ್ಲಮ್ಸ್ ಇತ್ತು? ಅದೇ ಕೊಲೆಸ್ಟ್ರಾಲ್ ಇತ್ತು, ಮತ್ತು ಬಾಡಿ ಸ್ವಲ್ಪ ವೆಯ್ಟ್ ಥರ ಆಲಸ್ಯ ಥರ ಇತ್ತು. ಈಗ ಅದ ನಂತರ ಈಗ ಇಂಪ್ರೂವ್ಮೆಂಟ್ ಆಗಿದೆ, ಒಳ್ಳೆದಾಗಿದೆ. ಎಷ್ಟು ಟೈಮ್ ಥೆರಪಿ ಮಾಡಿದ್ದೀರಾ? ನಾನಲ್ಲಿ ಮ್ಯಾಟ್ ಥೆರಪಿ ಮತ್ತೆ ಮಾಡಿದ್ವಿ, ಆಟೋಮೆಟಿಕ್ ಮಿಷಿನ್ ಇತ್ತು, ಮತ್ತು ಸ್ಟೀಮ್ ಇತ್ತು, ಮತ್ತು ಕಾಲಲ್ಲಿ ಒಂದು ವೈಬ್ರೇಷನ್ ಬರೋ ಥರ ಥೆರಪಿಲ್ಲ ಇತ್ತು. ಒಳ್ಳೆದಾಯ್ತು ನಮಗೆ. ಆ ಟೈಮಲ್ಲಿ ಹೆಲ್ತ್ ಡಿವೈಸ್ ಅನ್ನು ಕೂಡ ಮನೇಲಿ ಯೂಸ್ ಯೂಸ್ ಮಾಡಿದೆ. ಸಾಧಾರಣ ಒಂದು 6-7 ವರ್ಷದಿಂದ ಯೂಸ್ ಯೂಸ್ ಮಾಡ್ತಾ ಇದ್ದೆ. ಇವತ್ತಿನವರೆಗೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀರಾ? ಇವಾಗ ಬಂದ್ಬಿಟ್ಟು ನೀವು ಎಲ್ಲ ಥೆರಪಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಇವಾಗ GI ಸಾಕು ವಾಟರ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಯಾಕೋಸ್ಕರ ಒಂದು ಹೆಲ್ತ್ ಡಿವೈಸ್ ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಕೇಳ್ತಾರೆ? ಆರೋಗ್ಯವೇ ಭಾಗ್ಯ, ಅತಿ ಮುಖ್ಯ. ಆರೋಗ್ಯ ಇದ್ರೆ ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಎಲ್ಲ ಆರೋಗ್ಯನಿಲ್ಲದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ಹಂತದವರೆಗೆ ನಾವು ಹೇಳ್ದಂಗೆ ಕೇಳ್ತದೆ ಬಾಡಿ, ನಾವು ಹೇಳ್ದಂಗೆ ಕೇಳ್ತದೆ. ನೆಕ್ಸ್ಟ್ ಅದು ಹೇಳ್ದಂಗೆ ನಾವು ಕೇಳಬೇಕು. ಅದಕ್ಕೋಸ್ಕರ ಈಗಲೂ ನಾನು ಏಜಲ್ಲಿ ಅದು ಹೇಳ್ದಂಗೆ ನಾವು ಕೇಳೋದಿಲ್ಲ, ನಾನು ಹೇಳ್ದಂಗೆ ಅದು ಕೇಳ್ತಾ ಇದ್ದೆ. ಈಗ ಟೋಟಲ್ ಆಗಿ ನಿಮ್ಮ ದೇಹದಲ್ಲಿ ಒಂದು 100ರಲ್ಲಿ ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅನ್ನು ಪಡ್ಕೊಂಡಿದ್ದಾರೆ ನೀವು? ನಾವು 75% ವರ್ಕೌಟ್. ಆ ಕಡೆಯಿಂದ ಕೆಲಸನೂ ಮಾಡ್ತಾ ಇದ್ದೀರಾ, ಈ ಕಡೆಯಿಂದ ಥೆರಪಿಯನ್ನು ಕೂಡ ತಗೊಳ್ತಾ ಇದ್ದೀರಾ. ಓಕೆ, ಇತರ ಜನರೇಷನ್ಸ್ಗೆ ನೀವು ಏನು ಹೇಳಿ ಇಷ್ಟಪಡ್ತೀರಿ ಸರ್? ಸರ್, ಫಸ್ಟ್ ಪಾಯಿಂಟ್ ಆರೋಗ್ಯ ಬೇಕಾದ್ರೆ ನಮ್ಮ ಸೆರೆಕಾರಿಗೆ ಹೋಗಬೇಕು. ಸೆರೆಕಾರಿಸಮ್ ಅದಕ್ಕೆ. ಹಾಗಾಗಿ ಸೆರೆಕಾರಿಗೆ ಹೋಗಿ ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ. ವ್ಯಾಯಾಮ ಎಲ್ಲ ಅಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯಾಯಾಮ ಎಲ್ಲ ಮಾಡಿಸ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಅದನ್ನು ತಗೊಂಡ್ರೆ ನಿಮ್ಮ ಬಾಡಿನೂ ಇಂಪ್ರೂವ್ಮೆಂಟ್ ಆಗ್ತದೆ. ಆಗ ನೀವು ಎಲ್ಲ ಸಂಪಾದನೆ ಮಾಡ್ಬೋದು. ಮೆಡಿಸಿನ್ಗೂ ಸೆರಾಕೆ ಥೆರಪಿಗೂ ಡಿಫರೆನ್ಸ್ ಹೇಳಬೇಕಾದ್ರೆ ಏನು ಹೇಳ್ತೀವಿ? ಮೆಡಿಸಿನ್ಗೆ ಡಿಫರೆಂಟ್ ಏನಂದರೆ, ಕಾಲು ನೋವಾದ್ರೆ ಮೆಡಿಸಿನ್ ತಗೊಂಡು ತಲೆಗೂ ಹೊಡಿತಾರೆ. ಇದು ಹಾಗಲ್ಲ, ಎಲ್ಲ ಪಾಸಿಟಿವ್ ಆಗಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಬರ್ತದೆ, ಯಾವುದು ನೆಗೆಟಿವ್ ಇರೋದಿಲ್ಲ. ಸ್ವಲ್ಪ ಬಂದ ನಮ್ಮ ಮೊನ್ನೆ ಸ್ವಲ್ಪ ಫಸ್ಟಿಗೆಲ್ಲ ತಗೊಂಡಾಗ ಸ್ವಲ್ಪ ಈ ಡೀಸೆಂಟ್ ಎಲ್ಲ ಆಗ್ತದೆ. ಡೀಸೆಂಟ್ ಆದರೆ ಮೀನಿಂಗ್ ಅಂದರೆ ಅದು ಸೈಡ್ ಎಫೆಕ್ಟ್ ಅಂತಲ್ಲ, ಬಾಡಿ ವಿಲ್ ಟೇಕ್ಸ್ ದ ರಿಯಾಕ್ಷನ್. ಬಾಡಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ, ಬರ್ತಾ ಇದೆ ಅಂತ ಅರ್ಥ. ನಮ್ಮ ಬಾಡಿ ಅದನ್ನು ರಿಯಾಕ್ಟ್ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ತಗೊಳ್ತಾ ಇದ್ದೀವಿ. ಯಾವುದು ಹೆದರ್ಬೇಕಾಗಲ್ಲ. ಡೀಸೆಂಟ್ ಆಯಿತು, ಜ್ವರ ಬಂತು, ಸ್ವಲ್ಪ ಮೈಕೈ ನೋವು ಬಂತಂದ್ರೆ ಹೆದರ್ಬೇಕಂತ ಏನಿಲ್ಲ, ಅದು ಬಾಡಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಈಗ ನೀವು ಒಂದು 6-7 ವರ್ಷದಿಂದ ಥೆರಪಿ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಸೈಡ್ ಎಫೆಕ್ಟ್ ಆಗಿದೆ? ಖಂಡಿತ ಇಲ್ಲ, ಖಂಡಿತ ಆಗಿದೆ. ಇಷ್ಟವರೆಗೆ ಏನಾಗಿಲ್ಲ, ಇಂಪ್ರೂವ್ಮೆಂಟೇ ಆಗಿದೆ. ಮೈಂಡ್ ಕಾನ್ಸಂಟ್ರೇಷನ್ ತುಂಬ ಬರ್ತದೆ. ಯಾಕಂದ್ರೆ ಬಾಡಿಗೆ ಕಾನ್ಸಂಟ್ರೇಷನ್, ಮೈಂಡ್ ಕಾನ್ಸಂಟ್ರೇಷನ್ ಬರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಸರಿ ಇರಬೇಕು ಬಾಡಿ. ಅದು ಮೈಂಡ್ ನಾವು ಹೇಳಿದಂಗೆ ಕೇಳ್ತೀವಿ, ಇಲ್ಲ ಮೈಂಡ್ ಹೇಳಿದಂಗೆ ನಾವು ಕೇಳೋದಲ್ಲ. ಹಾಗೆ ಬಾಡಿ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಬರ್ತಾ ಇದೆ, ಆಗ ಮೈಂಡ್ ಕೂಲ್ ಆಗಿರ್ತದೆ. ಕೊನೆಯದಾಗಿ ಸೆರಾಕಿಗೆ ಬರುವಂತವರಿಗೆ ಎಲ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಸೆರೆಕಾರಿಗೆ ಎಲ್ಲರೂ ಬನ್ನಿ, ತಮ್ಮ ಆರೋಗ್ಯ ತಾವೇ ಕಾಪಾಡ್ಕೊಳ್ಬೇಕು. ಯಾಕಂದ್ರೆ ಮತ್ತೆ ಡಿಪೆಂಡೆನ್ಸಿ ಇರಬಾರ್ದು. ಈಗ ಒಂದು ಏಜ್ ತನಕ ನಮ್ಮ ಕಾಲು ನೋವು ಆಯಿತು, ಹೆಗಲ ಮೇಲೆ ಇಟ್ಕೊಂಡು ಹೋಗ್ಬೇಕು, ಅದೆಲ್ಲ ಬರಬಾರ್ದು. ಅದಕ್ಕೋಸ್ಕರ ಎಲ್ಲರೂ ಸೆರೆಕಾರಿಗೆ ಬನ್ನಿ, ಸರಿಯಾದ ಆರೋಗ್ಯ ಪಡ್ಕೊಳ್ಳಿ.
ಆರೋಗ್ಯ ಇದ್ದದನ್ನು ಕಾಯಿಲೆ ಏನಾದ್ರು ಇದ್ದರೆ ವಾಸಿ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂತ ಎಲ್ರಿಗೂ. ಯಾಕಂದರೆ ದೇಶದ ಸಂಪತ್ತು, ನಾವು ಮೆಡಿಸಿನ್ ಹಾಕೋ ದುಡ್ಡನ್ನು ಕಡಿಮೆ ಮಾಡ್ತಾ ಬರೋಣ, ಅದೇ ನಾನು ಎಲ್ಲರಿಗೂ ಹೇಳಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಇನ್ಫಾರ್ಮೇಶನ್